ಎಲ್ಲರೂ ಒಂದೇ ಕಡೆ ಸೇರಿ ಚೆನ್ನಾಗಿ ಹರಟೆ ಹೊಡಿತಾ ಇದ್ದೀರಾ. ಹೋದ್ ಸರ್ತಿ ತಗೊಂಡ ಹತ್ತಿ ಬೀಜಗಳ ದುಡ್ಡು ಒಬ್ರು ಕೊಡ್ಲಿಲ್ಲ. ಇವಾಗ ಅದು ಕೊಟ್ರೆ ನಾನು ಹೋಗ್ತೀನಿ. ನನ್ ಬೆಳೆ ಗುಲಾಬಿ ಬಣ್ಣದ ಹುಳ, ರಸ ಹೀರೋ ಹುಳ ಇಂದ ಇಳುವರಿನೇ ಬರ್ಲಿಲ್ಲ. ನನ್ ಬೆಳೆಗೆ ನೀರ್ ಸರಿ ಹೋಗ್ದೆ ಹಾಕಿದ ದುಡ್ಡು ಬರ್ಲಿಲ್ಲ. ನಂದು ಅದೇ ಪರಿಸ್ಥಿತಿ. ಹತ್ತಿ ಬೀಜ ಮಾರೋ ನಿಮಗೆ ಲಾಭ, ಅದ್ ತಗೊಂಡು ಬೆಳೆಸೋ ನಮಗೆ ನಷ್ಟ. ನೀವು ಈ ತರ ಯೋಚನೆ ಮಾಡಿದ್ರಕ್ಕೇನೆ ಇನ್ನು ಹೀಗೆ ಇದ್ದೀರಾ. ವ್ಯವಸಾಯದಲ್ಲಿ ಕೂಡ ಸಂಪಾದಿಸಬಹುದು. ಅದಕ್ಕೆ ಒಳ್ಳೆ ಬೀಜ ಜೊತೆ ಆಗಬೇಕು. ಇನ್ಯಾವ ತರ ಬೀಜ ಬಳಸಬೇಕು? ಪ್ರಭಾತ್ ಸೀಡ್ಸ್ ರವರ ರೇ ಹತ್ತಿ ಬೀಜ ಉಪಯೋಗಿಸಿ ಬೆಳೆ ಬೇಗ ಕೈಗೆ ಬರುವುದರಿಂದ ತಕ್ಷಣವೇ ಇನ್ನೊಂದು ಬೆಳೆ ಹಾಕೊಳ್ಳಬಹುದು. ನೀರಿನ ಕೊರತೆಯನ್ನು ತಡೆದುಕೊಳ್ಳುತ್ತದೆ. ದೊಡ್ಡ ದೊಡ್ಡ ಕಾಯಿಗಳು ಬರುತ್ತವೆ. ಹೆಚ್ಚು ಇಳುವರಿ, ಹೆಚ್ಚು ಲಾಭ ಸಿಗುತ್ತೆ. ಗುಲಾಬಿ ಹುಳುವನ್ನು ತಪ್ಪಿಸಿಕೊಳ್ಳುತ್ತದೆ. ರಸ ಹೀರುವ ಹುಳುಗಳಿಂದ ಬೆಳೆಯನ್ನು ಕಾಪಾಡುತ್ತದೆ. ಹಂಗಾದ್ರೆ ಈ ಸರಿ ನಮ್ ಮೂವರ ಹೆಸರ ಮೇಲೆ 10 ಪ್ಯಾಕೆಟ್ ಬೀಜ ಬರ್ಕೋ. ಈ ಸರಿ ಬೆಳೆಯಿಂದ ನಿನ್ನ ಬಾಕಿ ಮಾತ್ರ ಅಲ್ಲ, ನಮ್ಮೆಲ್ಲರ ಹಣೆ ಬರ ಬದಲಾಯಿಸ್ಕೊಂತೀವಿ. ನಮ್ಗೆ ಬೇಕಾಗಿರೋದು ಅದೇ. ಹತ್ತಿನ ರಾರಾಜ ರೇ ಬೆಳೆಸಿರಿ, ಜಾಸ್ತಿ ಇಳುವರಿ ಸಾಧಿಸಿ.